ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಕನ್ನಡದಲ್ಲಿ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸುಸ್ವಾಗತ. ಇದು ಬಂದು ಗುರುವಾರದ ಬೆಳಗಿನ ವಿಡಿಯೋ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ತೊಳೆದು ಕ್ಲೀನಾಗಿ ಕಮಲಮ್ಮ ಬರೋಕ್ಕೆ ಮುಂಚೆ ಇಷ್ಟೆಲ್ಲ ಮಾಡ್ಕೊಬಿಡ್ಬೇಕು ಅಂತ ಹೇಳಿ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದಾಗಿಂದ ಶುರುವಾಗೋದೇ ಅಡುಗೆ ಮನೆಯಲ್ಲಿ ಕೆಲಸಗಳಲ್ವಾ. ಮತ್ತು ರಾಮನವಮಿ ಅಂದರೆ ಗುರುವಾರ ಮಧ್ಯಾಹ್ನ ನವಮಿ ಶುರುವಾಗುತ್ತೆ. ಆದರೆ ಸೂರ್ಯೋದಯದ ಪ್ರಕಾರ ಬಂದು ಶುಕ್ರವಾರ ನವಮಿ ಆಚರಣೆ ಇರುವಂಥದ್ದು, ರಾಮನವಮಿ ಆಚರಣೆ ಇರುವಂಥದ್ದು. ಇಲ್ಲಿ ನಮ್ಮ ಪಕ್ಕದಲ್ಲೇ ರಾಮಮಂದಿರ ಇದೆ. ರಾಮಮಂದಿರ ಈಗ ಉದ್ಘಾಟನೆ ಆಗ್ತಾ ಇದೆ. ತುಂಬ ವಿಜೃಂಭಣೆಯಿಂದ 3 ದಿನದಿಂದನೂ ಸಹ ತುಂಬ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ವಾಯ್ಸ್ ಓವರ್ ಕೊಡಬೇಕಾದ್ರೂ ಕೂಡ ಮೈಕ್ನ ಹಾಕ್ತಾಯಿದ್ರು ಜಾಸ್ತಿ. ಅದರಿಂದ ನಾನು ಸೌಂಡ್ ಏನಾದರೂ ನಿಮಗೆ ಕೇಳಿಸಬಹುದು. ವಾಯ್ಸ್ ಓವರ್ ಕೊಟ್ಟೆ ವಿಡಿಯೋನ ನಾನು ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ನ್ಯಾಚುರಲಾಗಿ ಮಾತಾಡಿರೋದು ಹಾಕೋಣ ಅಂದ್ಕೊಂಡ್ರೆ ತುಂಬ ಮೈಕ್ ಸೌಂಡ್ ಇತ್ತು. ನೋಡ್ತಾ ಇದ್ದೀರಿ, ನಾವು ಈ ಮನೆ ಅಲ್ಲದೆ ನಮ್ಮ ಮನೆಯವರೊಟ್ಟಿಗೆ ಅಂದರೆ ನಮ್ಮ ಯಜಮಾನ್ರೊಟ್ಟಿಗೆ ಇದ್ದಂಥ ಮನೆಗಳು ಎಲ್ಲ ಮನೆಯಲ್ಲೂ ಕೂಡ ಕಬೋರ್ಡ್ಗಳಿತ್ತು. ಅಂದರೆ ಮೈಸೂರು ಮನೆ ಒಂದು ಕಬೋರ್ಡ್ ಇರಲಿಲ್ಲ, ಸ್ಟೆಪ್ಸ್ಗಳೆಲ್ಲ ತುಂಬ ಇತ್ತು. ಆಮೇಲೆ ಹುಣಸೂರು ಒಂದು ಮನೆಗೆ ಬಂದ್ವಿ, ಡ್ಯೂಪ್ಲೆಕ್ಸ್ ಹೌಸು, ಅಲ್ಲೂ ಕಬೋರ್ಡ್ ಮಾಡಿಸ್ಕೊಂಡೇ ಬೇಕು ಅಂತ ಹೇಳಿ ಈ ಮನೇಲಿ ಕಬೋರ್ಡ್ ಇಲ್ಲ. ನಾನು ಬಾಡಿಗೆ ಮನೆ ಯಾವತ್ತಿದ್ರೂ ಬಾಡಿಗೆ ಮನೆಯೇ ಅಲ್ವಾ, ಯಾವುದಾದ್ರೂ ಒಂದು ನನಗೆ ಇದು ಬೇಕು ಅದು ಬೇಕು ಅಂತ ನಾವು ಅಂದ್ಕೋಬಾರ್ದು ಅಂತ ಹೇಳಿ ನಾನು ಈ ಮನೆಗೆ ಬಂದಂಥ ಕ್ಷಣ ತುಂಬ ನೋವಲ್ಲಿದ್ದೆ. ನಿಮ್ಗೆ ಗೊತ್ತಿದೆ, ನಮ್ಮ ಮನೆಯವ್ರನ್ನ ಕಳ್ಕೊಂಡು ತಿಥಿ ಕಳೆದು 12 ದಿನಕ್ಕೆ ಈ ಮನೆಗೆ ಬಂದಿದ್ದು ನಾನು. ಆದ್ದರಿಂದ ಒಂದು ಸೆಲ್ಫು ಕೆಳಗಡೆ ಚಿಕ್ಕ ಚಿಕ್ಕ ಶೆಲ್ಫ್ಗಳಿವೆ. ನನ್ನ ಪಾತ್ರೆಗಳು ನಮ್ಮ ಮನೇಲಿರುವಂಥ ಪಾತ್ರೆಗಳು ಎಲ್ಲನೂ ಸಹ ಮೂಟೆ ಕಟ್ಟಿಟ್ಬಿಟ್ಟಿದ್ದಾರೆ. ಅಂದರೆ ನಾವು ಈ ಮನೆಗೆ ಶಿಫ್ಟ್ ಆದಾಗ ನಾನು ಏನಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಹೆಂಗೆ ಈ ಮನೆಗೆ ಬಂದೆ ನನಗೆ ಗೊತ್ತೇ ಇಲ್ಲ ಬಿಡಿ. ಆ ರೀತಿ ಮನಸ್ಥಿತಿ ನನಗಿತ್ತು. ಏಕೆಂದರೆ ನಮ್ಮ ಮನೆಯವ್ರ ತಿಥಿಯಾಗಿ 12ನೇ ದಿನಕ್ಕೆ ನಾನು ಈ ಮನೆಗೆ ಬಂದಿದ್ದು. ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಇರೋದನ್ನು ಹಿಂಗೆ ಇಟ್ಕೊಂಡಿದ್ದೀನಿ ಅಷ್ಟೇ, ಯಾವುದಕ್ಕೂ ಮನಸ್ಸಿಲ್ಲ. ಮನಸ್ಸು ಸತ್ತೋದಾಗ ಬೇರೆ ಏನೂ ಕೂಡ ಬೇಕು, ಏನೂ ಕೂಡ ಹಿಂಗೆ ಮಾಡಬೇಕು ಹಂಗೆ ಮಾಡ್ಕೋಬೇಕು ಅಂತ ಅನಿಸೋದಿಲ್ಲ ಅಲ್ವಾ. ನೋಡ್ತಾ ಇದ್ದೀರಿ, ಗಿಡಗಳಿಗೆ ನೀರು ಹಾಕಿಲ್ಲ. ಒಂದಿನ ಬಿಟ್ಟು ಒಂದಿನ ಗಿಡಗಳು ನೀರು ಹಾಕ್ತಾಯಿದ್ದೀನಿ. ಬೇಸಿಗೆ ಅಲ್ವಾ, ತುಂಬ ಬಿಸಿಲಿರೋದ್ರಿಂದ ಗಿಡಗಳು ಸಪ್ಪೆ ಆಗಿಬಿಡುತ್ತೆ. ಸಂಜೆ ಅಷ್ಟರಲ್ಲಿ ಬಕೆಟ್ ತೊಗೊಂಡು ಮುಂದ್ಗಡೆ ಇಟ್ಕೊಂಡಿದ್ದೀನಿ, ಅಲ್ಲಿ ನೀರು ಹಾಕೋಣ ಅಂತ ಹೇಳಿ ನೀರನ್ನು ತುಂಬಿಸ್ಕೊಳ್ತಾ ಇದ್ದೀನಿ ಕೊಳಾಯಿಲಿ. ನೋಡ್ತಾ ಇದ್ದೀರಿ, ನಮ್ಮ ಮನೆ ಮುಂಭಾಗದಲ್ಲಿ ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ಇದು ನನ್ನ ಟೈಲರ್ ಮಿಷಿನು. ಇದು ನಾನು ಬೆಂಗಳೂರಲ್ಲಿ ಸುಮಾರು 20 ವರ್ಷದ ಹಿಂದೆ ತೊಗೊಂಡಿದ್ದೆ. ಒಳ್ಳೆ ಮಿಷಿನ್ ಇದು. ಉಷಾ ಕಂಪ್ನಿ ವೈಟ್ ಮಾಡಲಲ್ಲಿ ತೊಗೊಂಡಿದ್ದು ನಾನು. ಅದು ಬಳಸ್ತಾ ಇಲ್ಲ ಅಂತ ಹೇಳಿ ನೋಡಿ, ಈಗ ಪಾರ್ಟ್ಗಳು ಇಟ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಈ ಥರ ನಾನು ಒಳಗಡೆ ಇಂಡೋರ್ ಪ್ಲಾಂಟ್ಸ್ಗಳು ಅಂತ ಇಟ್ಕೊಂಡಿದ್ದೀಯಲ್ವ, ಎಲ್ಲ ಯಾಕೋ ಗೊತ್ತಿಲ್ಲ ಸಪ್ಪೆ ಆಗಿಬಿಟ್ಟಿದ್ದಾವೆ ಎಲ್ಲ. ಮತ್ತು ಬಿಸಿಲಿಗೆಲ್ಲ ಇಟ್ಕೊಂಡಿದ್ದೀನಿ. ಒಂದಿನ ಬಿಟ್ಟು ಒಂದಿನ ನೀರು ಹಾಕ್ತೀನಿ. ಈಗ ಬೇಸಿಗೆ ಇರೋದ್ರಿಂದ ದಿನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಪಾಟ್ಗಳು ತುಂಬ ಖಾಲಿ ಇವೆ. ಒಳ್ಳೆ ಗಿಡಗಳು ತಂದು ಹಾಕೋಬೇಕು ಅಂದ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಮಯದ ಅಭಾವದಿಂದ ನರ್ಸರಿಗೂ ಕೂಡ ಹೋಗೋಕ್ಕಾಗ್ತಿಲ್ಲ. ನಾನು ಬೆಳಗಿನ ಸಮಯ ಗಿಡಗಳೊಟ್ಟಿಗೆ ಏನೋ ಒಂದು ಮಾತುಕತೆ ಆಡ್ತೀನಿ. ನನ್ನ ಫೀಲಿಂಗ್ ತುಂಬ ಹಂಚ್ಕೊಳ್ತೀನಿ, ಕೂತ್ಕೊಳ್ತೀನಿ. ತುಳಸಿ ಮಾತೆ ಮುಂದೆನೂ ಅಷ್ಟೇ, ನಾನು ಏನೋ ಮಾತಾಡಿದ್ರೂ ಸಹ ಅಮ್ಮ ಅದಕ್ಕೆ ಸ್ಪಂದಿಸ್ತಾರೆ. ಅದನ್ನು ನಾನು ತುಂಬ ಬಾರಿ ಅನುಭವಿಸಿದ್ದೀನಿ. ಆದ್ದರಿಂದ ಗಿಡಗಳಿಗೂ ಜೀವ ಇದೆ, ಸಸ್ಯಗಳಿಗೂ ಕೂಡ ಜೀವ ಇದೆ. ನೀವು ಬೇಕಾದರೆ ಒಂದು ಸಲ ಈ ರೀತಿ ನೋಡಿ ಕೂತ್ಕೊಳ್ಳಿ, ಬೆಳಗಿನ ಟೈಮ್ ನೀರು ಹಾಕಿ ಏನೋ ಮಾತಾಡಿ, ಆ ಗಿಡಗಳು ನಿಮಗೆ ಸ್ಪಂದಿಸ್ತವೆ. ನೋಡಿ ಬೇಕಾದರೆ ನೀವೇ ಹೇಳ್ತೀರಿ ನನ್ನ ಜೊತೆ.
ಹಾಗೆ ನೀರನ್ನು ಹಾಕಿದ್ರೆ ಅವಕ್ಕೆ ಎಷ್ಟೋ ಸಂತೋಷ. ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನೀರು ಹಾಕಬೇಕು ಅಂದ್ರೇ ಒಂದು ಖುಷಿ ಅನಿಸುತ್ತೆ. ನಮ್ಮ ಅಮ್ಮನ ಮನೆ ಅಂದರೆ ತಮ್ಮನ ಮನೆ ಹತ್ರ ತುಂಬ ಜಾಗ ಇದೆಯಲ್ವ, ಅಲ್ಲಿ ಒಂದು ಕೈ ತೋಟ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಶುರು ಮಾಡೋಣ. ಯಾಕೆ ತುಂಬ ಪ್ಲೇಸ್ ಇದೆ ಅಲ್ಲಿ. ನಮ್ಮ ತಂದೆ ಮನೆ ಜಾಗ ತುಂಬ ಚೆನ್ನಾಗಿದೆ, ಬೋರ್ ಇದೆ. ಒಂದು ಕೈ ತೋಟ ಮಾಡ್ಕೊಳ್ಳೋಣ. ಅಮ್ಮ ತಮ್ಮನ ಹೆಂಡತಿ ಎಲ್ಲ ಇರ್ತಾರಲ್ವ, ಅವರು ಕೂಡ ನೋಡ್ಕೊಳ್ತಾರೆ. ವಾರಕ್ಕೊಂದು ಸಲ ನಾನು ಹೋಗಿ ಎಲ್ಲ ನೋಡ್ಕೋಬಹುದು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಅದನ್ನು ಯಾವಾಗ ಶುರು ಮಾಡೋದಕ್ಕೆ ನನಗೆ ಕಾಲ ಕೂಡು ಬರುತ್ತೆ ಅಂತ ಹೇಳಿ. ಆದರೆ ಯೋಜನೆಯಂತೂ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ. ನೀರೆಲ್ಲ ಹಾಕಿ, ಏಕೆಂದರೆ ಇದು ರೋಡ್ ಹತ್ರ ಇರೋದ್ರಿಂದ ಧೂಳು ತುಂಬಿಕೊಳ್ಳುತ್ತೆ ಗಿಡಕ್ಕೆ. ಗಿಡ ಎಲೆಗಳ ಮೇಲೆ ಧೂಳು ಕೂತ್ಕೊಂಡ್ರೆ ಆ ಗಿಡಗಳಿಗೆ ಉಸಿರಾಡೋಕ್ಕಾಗಲ್ಲ. ಅದರಿಂದನೇ ನನ್ನ ಮಗ ಹೇಳೋದು, ಸುಪ್ರೀತು ಸ್ಪ್ರೇ ಮಾಡು, ಮೇಲ್ಗಡೆ ನೀರು ಹಾಕು, ಧೂಳೆಲ್ಲ ಹೋದಾಗ ಉಸಿರಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಒಂದು ಸ್ಪ್ರೇ ಬಾಟ್ಲು ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಗಿಡಕ್ಕೆಲ್ಲ ನೀರು ಹಾಕಿ ಕಂಬ್ಳಮ್ಮ ಬರೋದ್ರಲ್ಲಿ ಒಂದು 30% ಕೆಲಸ ಮುಗಿಸ್ಕೊಳ್ತೀನಿ ನಾನು. ಸ್ನಾನ ಮಾಡೋಷ್ಟು ಬಾಕಿ ಇಟ್ಕೊಂಡ್ರೆ ಇನ್ನು ಮಿಕ್ಕಿದ್ದು ನನ್ನ ಕೆಲಸನ ಆಮೇಲೆ ಮಾಡ್ಕೋಬಹುದು. ಮನೆಯೆಲ್ಲ ಒರೆಸಾದ್ಮೇಲೆ ತಿಂಡಿ ರೆಡಿ ಮಾಡ್ತಾ ದೇವ್ರ ಮನೆ ಕೆಲಸನೂ ಕೂಡ ಮಾಡ್ಕೋಬಹುದು ಅಲ್ವಾ. ಇದು ಬೆಳಗ್ಗೆ ನನಗೆ ಕೆಲಸ ಶುರುವಾಗುವಂಥ ಸಮಯ. ಇಷ್ಟನ್ನು ಆ್ಯಕ್ಟಿವ್ ಆಗಿ ಮಾಡ್ಕೋಬೇಕು. ಎಷ್ಟು ಬೇಗ ಮಾಡ್ತೀವೋ ಮನೆ ಕೆಲಸ ಬೇಗ ಮುಗಿಯುತ್ತಲ್ವಾ. ಹಾಗೆ ರಾಮನವಮಿ ಹೇಗೆಲ್ಲ ಆಚರಣೆ ಮಾಡ್ತಾಯಿದ್ದೀರಿ? ರಾಮನ ನಾಮಸ್ಮರಣೆ, ರಾಮಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಹೇಗೆಲ್ಲ ನಿಮ್ಮ ಮನೆಗಳಲ್ಲಿ ಆಚರಣೆ ಮಾಡ್ತಾಯಿದ್ದೀರಿ ಅಂತ ಹೇಳಿ ಕಮೆಂಟ್ ಮಾಡಿ. ಇದು ಬೆಳಗ್ಗೆ ಹಂಗೆ ಒಂದು ವ್ಯೂನ ಮುಂದೆ ಎಲ್ಲ ರಂಗೋಲಿಗಳು ಹಾಕ್ತಾ ಇದ್ದಾರೆ. ಎದ್ದು ಮನೆ ಮುಂಭಾಗದಲ್ಲಿ ರಂಗೋಲಿ ಹಾಕಿದ್ರೇ ಒಂದು ಲಕ್ಷಣ ಅಲ್ವಾ. ಒಂದು ಪಾರಂಪರಿಕವಾಗಿ ಬಂದಿರುವಂಥದ್ದು ಒಂದು ಖುಷಿ ಕೊಡುತ್ತೆ. ನಾನು ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಕೆಳಗಡೆ ರಂಗೋಲಿ ಹಾಕೋ ಗೋಜಿಲ್ಲ. ಹೊಸ್ತಿಲ್ ಮುಂದೆ, ನಮ್ಮ ಮನೆಯ ಹೊಸ್ತಿಲ್ ಮುಂದೆ ಒಂದು ಪುಟ್ಟ ರಂಗೋಲಿ ಹಾಕ್ಕೊಳ್ತೀನಿ ಯಾವಾಗಲೂ ಸಹ. ಬನ್ನಿ ಇವಾಗ ಗೋಧಿ ಹಿಟ್ಟು ಕಲಸಿ ಚಪಾತಿ ಕಲಸಿಟ್ಬಿಡೋಣ ಅಂತ ಹೇಳಿ ಚಪಾತಿ ಕಲಿಸ್ತಾ ಇದ್ದೀನಿ. ಅಮೋಗುಗೆ ಚಟ್ನಿ ಮಾಡಿಟ್ಟಿದ್ದೀನಿ, ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ ನೋಡಿ, ಚಟ್ನಿ ರುಬ್ಬಿಟ್ಟಿದ್ದೀನಿ. ಚಪಾತಿ ಹಿಟ್ಟು ಸಹ ಕಲಸಿಟ್ಬಿಡೋಣ. ಸೆಲ್ಫ್ನ ಮತ್ತೆ ಕ್ಲೀನ್ ಮಾಡಿ ನಾನು ಸ್ನಾನಕ್ಕೆ ಹೋಗಬಹುದು ಅಂತ ಹೇಳಿ ಗೋಧಿ ಹಿಟ್ಟನ್ನು ತಗೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ಕಲಸಿಟ್ಬಿಡೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಿ, ಕಲಸಿಟ್ಬಿಡೋಣ ಅಂತ ಹೇಳಿ ನಾನು ಸ್ವಲ್ಪ ಓಟ್ಸ್ ತಿಂದ್ಕೊಳ್ಳೋಣ. ಸ್ನಾನ ಮುಂಚಿತವಾಗಿ ಕಾಫಿ ಟೀ ಕುಡಿಯೋ ಅಭ್ಯಾಸ ಕೆಲವ್ರಿಗಿರುತ್ತಲ್ವ. ಕೆಲವರು ಕಾಫಿ ಒಟ್ಟಿಗೆ ಬಿಸ್ಕೆಟ್ ತಿನ್ನೋದು ಇವೆಲ್ಲ ಮಾಡ್ಕೊಳ್ತಾರೆ. ನಾನು ಓಟ್ಸನ್ನು ಒಂದು 4 ಸ್ಪೂನ್ ಓಟ್ಸನ್ನ ನೆನೆಸಿಟ್ಟಿದ್ದೀನಿ. ಸ್ನಾನಕ್ಕೆ ಮುಂಚೆ ತೊಗೊಬಿಡ್ತೀನಿ ಅದನ್ನು. ಏಕೆ ಅಂದರೆ ನನಗೊಂದು ಸ್ವಲ್ಪ ಸುಸ್ತಾಗುತ್ತೆ ಥೈರಾಯ್ಡ್ ಇರೋದ್ರಿಂದ. ಇನ್ನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಾದಮೇಲೆ ನಮ್ಮ ಕಪ್ಪಕ್ಕಿ ಮಾಲ್ಟ್ ಪೌಡ್ರು ಗಂಜಿ ಕುಡಿತೀನಿ, ಇಲ್ಲಾಂದರೆ ವೆಜ್ ಸೂಪ್ ತೊಗೊಳ್ತೀನಿ. ಇದು ಮುಂಚಿತವಾಗಿ ಒಂದು 3 ಸ್ಪೂನು ನಾನು ತಗೊಳ್ತೀನಿ. ಓಟ್ಸು ತುಂಬ ಚೆನ್ನಾಗಿದೆ, ಚಾಕ್ಲೇಟ್ ಫ್ಲೇವರು, ಡ್ರೈ ಫ್ರೂಟ್ಸ್ ಒಂದಿಗೆ ಇರುವಂಥದ್ದು. ಒಂದು ಇನ್ಸ್ಟಾ ಪೇಜ್ ಮೂಲಕ ತರಿಸ್ಕೊಂಡಿರೋದು ಅಮೋಗು, ತುಂಬ ಚೆನ್ನಾಗಿದೆ. ಒಂದು 4 ಸ್ಪೂನು ಸ್ಲಿಮ್ ಮಿಲ್ಕ್ ಜೊತೆ ನೆನೆಸಿದ್ರೆ ಸಾಕು, ಸಖತ್ ಟೇಸ್ಟ್ ಇರುತ್ತೆ. ಅದಕ್ಕೆ ನೆನೆಸಿಟ್ಟಿದ್ದೀನಿ. ಮೊದಲು ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಅದನ್ನು ನಾನು ತಿಂದು ನಂತರ ಸ್ನಾನಕ್ಕೆ ಹೋಗುವಂಥದ್ದನ್ನು ಮಾಡ್ತೀನಿ. ಆದ್ದರಿಂದ ನೋಡ್ತಾ ಇದ್ದೀರಿ, ಬೇಗ 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 ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಕೆಲಸ ಮುಗಿಸ್ಕೊಂಡ್ರೆ ಮಧ್ಯಾಹ್ನ ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೋಬಹುದು. ವಿಡಿಯೋ ಎಡಿಟಿಂಗ್ ಅಂತ ಹೇಳ್ತೀವಲ್ಲ, ತುಂಬ ಕಷ್ಟ ಇದೆ. ಎಲ್ಲ ಆಲ್ರೌಂಡು ನೋಡಿಕೊಂಡು ಯೂಟ್ಯೂಬ್ಗೆ ವಿಡಿಯೋ ಎಡಿಟ್ ಮಾಡು ಅನ್ನೋದು ಎಲ್ಲ ತುಂಬ ಕಷ್ಟ ಇದೆ. ಮುಂಚೆ ನಮ್ಮ ಮನೆಯವರಿದ್ದಾಗ ನನಗೆ ತುಂಬ ಸುಲಭ ಇತ್ತು. ಈಗ ನನಗೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಸುಮಾರು ಈಗ ಒಂದು 100 ಭಾಗ ಕೆಲಸದಲ್ಲಿ ನಮ್ಮ ಮನೆಯವರು 75% ಕೆಲಸ ಮಾಡಿಕೊಡ್ತಿದ್ರು. ಅಂದರೆ ಅವ್ರ ಕೈಲಿ ಕೆಲಸ ಮಾಡಿಸ್ಕೊಳ್ತಿದ್ದೆ ಅಂತಲ್ಲ, ಎಲ್ಪ್ ಮಾಡೋರು ಹಂಗೆ. ನನಗೆ ಚಕ್ಲಿ ಬಾಲ ಹಾಕ್ಕೊಂಡು ಕೂರೋದಕ್ಕಾಗಲ್ಲ, ನನಗೆ ಕಾಲಲ್ಲಿ ರಾಡಿರೋದ್ರಿಂದ ಕೂರೋದಕ್ಕಾಗಲ್ಲ. ದೇವ್ರ ಮನೆ ಕೆಲಸ ಸಂಪೂರ್ಣವಾಗಿ ಮಾಡ್ತಾಯಿದ್ರು. ಅದೇ ಒಂದು ದೊಡ್ಡ ಕೆಲಸ ಅಲ್ವಾ. ದೇವ್ರ ಪಾತ್ರೆ ತೊಳೆಯೋದಾಗಲಿ, ಹೂವು ಮುಡಿಸೋದಾಗಲಿ, ಗಂಧ ಕುಂಕುಮ ಹಚ್ಚೋದಾಗಲಿ, ಅದು 1 ಅವರ್ ಅಲ್ಲ 2 ಅವರ್ ಆದರೂ ಸಹ ನಮ್ಮ ಮನೆಯವರು ಪೇಷನ್ಸಿಂದ ತುಂಬ ಚೆನ್ನಾಗಿ ಅಲಂಕಾರವಾಗಿ ಮಾಡ್ತಿದ್ರು. ಅದೆಲ್ಲ ಈಗ ನಾನೇ ಪ್ರತಿಯೊಂದು ಹೊರಗಡೆ ಒಂದು ಐಟಮ್ಸ್ ತರಬೇಕು ಅಂದರೆ ನಾನೇ ಹೋಗಬೇಕು. ಮನೆಯಲ್ಲೂ ಸಹ ಪ್ರತಿಯೊಂದು ಸಹ ಪಾತ್ರೆ ತೊಳೆಯೋದು, ಮನೆ ಒರೆಸೋದು ಬಿಡಿ, ಅದು ಸಾಮಾನ್ಯ, ಅದು ನಾನು ಮಾಡಿಸ್ಕೊಳ್ತೀನಿ. ಇನ್ನು ಮಿಕ್ಕಿದ ಕೆಲಸ ಇದೆಯಲ್ಲ, ಅದೇ ದೊಡ್ಡ ಟಾಸ್ಕ್ ಥರ ಇರುತ್ತಲ್ವ. ಇದು ಸ್ಲಿಮ್ ಮಿಲ್ಕು ನೋಡಿ, ನಾನು ಒಂದು ಸ್ವಲ್ಪ ಫಸ್ಟು ನೆನ್ಸಕ್ಕೆ ಹಾಕಿದೆ. ಈಗ ಮತ್ತೆ ಇನ್ನೊಂದು ಸ್ವಲ್ಪ
ಸ್ಲಿಮ್ ಮಿಲ್ಕ್ ಹಾಕ್ಕೊಳ್ತೀನಿ. ಸ್ಲಿಮ್ ಮಿಲ್ಕ್ ಅಂದರೆ ಫ್ಯಾಟ್ ಫ್ರೀ, ಫ್ಯಾಟ್ ಏನೂ ಇರಲ್ಲ, ಕೊಲೆಸ್ಟ್ರಾಲ್ ಇರಲ್ಲ ಅಂತ ಹೇಳಿ ಈ ಹಾಲನ್ನು ತಂದು ಇಟ್ಕೊಳ್ತೀನಿ. 4 ಸ್ಪೂನ್ ಅಷ್ಟೇ ಓಟ್ಸನ್ನು ನೆನೆಸಿರೋದು, ಅದು ಜಾಸ್ತಿ ಆಗುತ್ತೆ ನೆನೆಸಿದ್ಮೇಲೆ. ಸಖತ್ತು ಟೇಸ್ಟ್ ಇರುತ್ತೆ. ಹೆಂಗಿರುತ್ತೆ ಅಂತ ಹೇಳಿದ್ರೆ ಯಾವ ತಿಂಡಿನೂ ಬೇಡ ಅನಿಸುತ್ತೆ. ಇದನ್ನು ತಿನ್ಕೊಬಿಟ್ರೆ ನಾನು ಮಧ್ಯಾಹ್ನದವರೆಗೂ ಕೂಡ ಏನು ಬೇಕು ಅನಿಸಲ್ಲ. ಯಾಕೆ ಅಂತ ಹೇಳಿದ್ರೆ ರಾಯರ ಮಠಕ್ಕೆ ಹೋಗಿ ಎಲ್ಲ ಬರೋದಕ್ಕೆ ಒಂದು 12:30 1 ಗಂಟೆ ಆದರೂ ಸಹ ನನಗೆ ಯಾವುದೇ ಗ್ಯಾಸ್ಟಿಕ್ಕು ಇಂಥದ್ದೆಲ್ಲ ಆಗೋದಿಲ್ಲ ಅಂತ ಹೇಳಿ ನಾನು ಈ ರೀತಿ ಮಾಡ್ಕೊಳ್ತೀನಿ. ಸ್ನಾನಕ್ಕೆ ಮುಂಚಿತವಾಗಿ ತಿನ್ಕೊಳ್ತೀನಿ. ಇದನ್ನು ನೆನೆಸಿದ್ದಾಗ ಸೆಲ್ಫೆಲ್ಲ ಒರೆಸ್ಬಿಡ್ತೀನಿ ಫಸ್ಟಿಗೆ. ಮತ್ತು ನನಗೆ ಹಿಂಗೆಲ್ಲ ಸಣ್ಣ ಪುಟ್ಟ ಸ್ವಲ್ಪ ಮೆಸ್ಸಿ ಆದರೂ ಸಹ ನನಗೆ ಕ್ಲೀನಾಗಿ ಸೆಲ್ಫ್ ನೀಟಾಗಿರಬೇಕು. ನನಗೆ ಕೆಳಗಡೆ ಕಸ ಗುಡಿಸೋದು ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸೆಲ್ಫು ನೀಟಾಗಿ ಇರಬೇಕು ಅನ್ನೋದು ನನ್ನ ಉದ್ದೇಶ. ಎಲ್ಲ ಆಯಿತು. ಚಪಾತಿ ಹಿಟ್ಟು ಕಲಸಿದ್ದೀನಿ, ಚಟ್ನಿ ಮಾಡಿದ್ದೀನಿ. ನನ್ನ ಬೆಳಗಿನ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಇನ್ನು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ನಂಗೆ ಆಗಲಿಲ್ಲ. ಇದು ಸಂಜೆ 5 ಗಂಟೆಯಲ್ಲಿ ನನ್ನ ಮಗನ ಕಪ್ಪು ಇದು, ಅವನ ಕಪ್ಪಲ್ಲಿ ನಾನು ಬ್ಲ್ಯಾಕ್ ಕಾಫಿನ ಕುಡಿತಾ ಇದ್ದೀನಿ. ಕಮಲಮ್ಮ ನನ್ನ ಫೇವ್ರೇಟ್ ಕಪ್ಪನ್ನ ಒಡೆದಾಕ್ಬಿಟ್ರು. ಅದಕ್ಕೋಸ್ಕರ ನಾನಿವಾಗ ಬ್ಲ್ಯಾಕ್ ಕಾಫಿನ ನನ್ನ ಮಗನ ಕಪ್ಪೆಲ್ಲ ಹಾಕ್ಕೊಂಡು ಕೂತಿದ್ದೀನಿ. ಇದು ಸಂಜೆ ಒಂದು 5:30 ಆಗಿತ್ತು. ಕಾಫಿ ಕುಡಿದು ಮುಖ ಕೈಕಾಲು ತೊಳೆದು ದೇವ್ರ ದೀಪ ಹಚ್ಬಿಟ್ಟು ನಮ್ಮ ಮನೆ ಪಕ್ಕದಲ್ಲಿ ರಾಮ ಮಂದಿರ ಇದೆ ಅಂತ ಹೇಳಿದ್ನಲ್ವಾ, ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ರಾಮ ಮಂದಿರ ಈಗ ಉದ್ಘಾಟನೆ ಆಗ್ತಾ ಇದೆ. ರಾಮನವಮಿ ಎಂದೇ ಉದ್ಘಾಟನೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ದಿನ ಪ್ರತಿ ಓಡಾಡಬೇಕಾದ್ರೆ ಶ್ರೀರಾಮನ ನಾಮಸ್ಮರಣೆ ಒಂದಿಗೆ ಪಕ್ಕದಲ್ಲಿ ಮಹಾಗಣಪತಿ, ಮುಂದೆ ಹೋದರೆ ರಾಮನ ಮಂದಿರ, ಹಿಂಭಾಗದಲ್ಲಿ ಕೋಳಿ ಮಾರಮ್ಮನವರ ಒಂದು ರಕ್ಷಣೆ ನನಗೆ ಇದೆ ಅಂತ ಹೇಳಿ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಬೇಗ ಬ್ಲ್ಯಾಕ್ ಕಾಫಿ ಕುಟ್ಕೊಳ್ಳೋಣ. ಕುಡಿದ್ಬಿಟ್ಟು ಕೈಕಾಲು ಮುಖ ತೊಳೆದು ದೇವ್ರಿಗೆ ದೀಪ ಹಚ್ಚಿ ನೋಡಿ. ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ಈಗಲೂ ಕೂಡ ಮೈಕು ಸ್ವಲ್ಪ ಹೊತ್ತು ಅವರು ಬಿಡ್ತಾಯಿಲ್ಲ. ಮೈಕು ಕಂಟಿನ್ಯೂಸ್ ಮೈಕ್ ಹಾಕ್ತಾನೇ ಇದ್ದಾರೆ. ಕಾಪಿರೈಟ್ಸ್ ಬಂದ್ಬಿಡುತ್ತೆ ಅಂತ ಭಯ ಅಷ್ಟೇ, ನನಗಿನ್ನೇನಿಲ್ಲ. ರೆಡಿ ಆಗ್ತೀನಿ. ಬನ್ನಿ, ಸ್ಯಾರಿ ಹಾಕ್ಕೊಂಡು ರಾಮ ಮಂದಿರಕ್ಕೆ ಹೋಗಿ ಬರೋಣ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ. ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ನೀವು ನೋಡಬಹುದು, ಕೆಲವ್ರು ಏನೋ ಹೇಳ್ಬೋದು, ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಹಿಂಗೆ ಮಾತಾಡ್ತೀರಿ ಹಂಗೆ ಮಾತಾಡ್ತೀರಿ ಅಂದರೂ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಲೈಫ್ ಸ್ಟೈಲ್ ನನಗೆ ಬಹಳ ಮುಖ್ಯ ಅಂತ ಅಂದ್ಕೊಳ್ತೀನಿ. 8 ಗಂಟೆ ಆಗೋಗಿದೆ. ಬನ್ನಿ ಹೋಗಿ ಬರೋಣ. ಈಗ ನಾಳೆ ಅಂದರೆ ತುಂಬ ರಶ್ ಆಗಿಬಿಡ್ತಾರೆ. ಅನ್ನದಾಸೋಹ ಕಾರ್ಯಕ್ರಮನೂ ಕೂಡ ನಾಳೆ ಇದೆ. ಅದಕ್ಕೋಸ್ಕರ ಈಗ ಹೋಗಿ, ಯಾರು ಜನ ಸ್ವಲ್ಪ ಕಡಿಮೆ ಇರ್ತಾರೆ ಇಷ್ಟೊತ್ತಿನಲ್ಲಿ, ದರ್ಶನ ಮಾಡಿಕೊಂಡು ಕಳಸ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಕಳಸ ನೋಡಿಕೊಂಡು ಸಹ ಬರೋಣ. ಆಯಿತಾ? ನನ್ನೊಟ್ಟಿಗೆ ನೀವು ಕೂಡ ಬನ್ನಿ. ಶ್ರೀರಾಮ, ಸೀತಾರಾಮ, ಆಂಜನೇಯ ಸಮೇತ ರಾಮನ ದರ್ಶನ ಮಾಡಿಕೊಂಡು ಬರೋಣ. ಮರ್ಯಾದೆ ಪುರುಷೋತ್ತಮ ನಮ್ಮ ರಾಮನ ದರ್ಶನ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಆಯಿತಾ? ಬನ್ನಿ, ನನ್ನೊಟ್ಟಿಗೆ ನೀವು ಕೂಡ ಹೋಗಿ ಬರೋಣ. ಔಟ್ಫಿಟ್ ಹೇಗಿದೆ ಹೇಳಿ, ಬನ್ನಿ ಹೋಗೋಣ. ರಾತ್ರಿ 8 ಗಂಟೆ ಸಮಯ ಬಂದು 8 ಗಂಟೆ ಆಗಿತ್ತು. ಹೊರಗಡೆ ವ್ಯೂ ನೋಡಿ. ಹಾಗೆ ಗಣಪತಿ ದೇವಸ್ಥಾನ ಇರೋದ್ರಿಂದ ಅಲ್ಲಿಗೂ ಕೂಡ ಜನ. ಪಕ್ಕದಲ್ಲಿ ರಾಮ ಮಂದಿರ ಕೂಡ 3 ದಿನದಿಂದಲೂ ಸಹ ಹೋಮ ಹವನಗಳು ನಡೀತಾ ಇದೆ. ಮೇಲೆ ಅಂದರೆ ಗೋಪುರದ ಮೇಲೆ ಕಳಸ ಪ್ರತಿಷ್ಠಾಪನೆ ಕೂಡ ಆಗಿರೋದ್ರಿಂದ 3 ದಿನದಿಂದ ಒಂಥರ ವಿಜೃಂಭಣೆ ನಮ್ಮ ರೋಡಿನಲ್ಲಿ ಅಂತ ಹೇಳಬಹುದು. ನಾನು ಇಷ್ಟೊತ್ತಿನಲ್ಲೇ ಹೋದರೆ ದರ್ಶನ ಮಾಡ್ಕೊಂಡು ಬರೋಣ. ಇನ್ನು ನಾಳೆ ತುಂಬ ಕ್ರೌಡ್ ಆಗ್ತಾರೆ, ತುಂಬ ರಶ್ ಆಗ್ತಾರೆ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ ನಾಮಸ್ಮರಣೆ ಒಂದು ಅದ್ಭುತ ಅಂತ ಹೇಳಬಹುದಲ್ವಾ? ಟೂ ವೀಲರಲ್ಲೇನು ಹೋಗಲಿಲ್ಲ, ಹಾಗೆ ಪಕ್ಕದಲ್ಲೇ ಅಲ್ವಾ ನೋಡಿದೆ, ಹಾಗೆ ಹೋಗಿ ಬರೋಣ ಅಂತ ಹೇಳಿ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಆರ್ಕೆಸ್ಟ್ರಾ ಕೂಡ ನಡೀತಾ ಇತ್ತು. ಹಾಗೆ ಬಂದೆ ನೋಡಿ, ಶ್ರೀರಾಮನ ದರ್ಶನ ಮಾಡಿ. ಗಣಪತಿ ಹೋಮ ಕೂಡ ಆಗಿದೆ. ನಾನು ಹೋಗೋಕ್ಕೆ ಮುಂಚಿತವಾಗಿ ಅಲಂಕಾರ ಕೂಡ ಅವತ್ತಿನ ಒಂದು ಸಾಧಾರಣವಾಗಿ ನೋಡೋದಕ್ಕೆ ಚೆಂದ ಅನ್ನಿಸ್ತಿತ್ತು, ಹಾಗೆ ಅಲಂಕಾರ ಇತ್ತು. ದರ್ಶನ ಕೂಡ ಮಾಡಿಕೊಂಡೆ.
ರಾಮನಾಮ ಸ್ಮರಣೆ ಒಂದು ಅದ್ಭುತ ಅಂತ ಹೇಳಬಹುದು. ನೋಡಿ, ಸೀತಾರಾಮ ಆಂಜನೇಯ ಜೊತೆಯಾಗಿ ಪ್ರತಿಷ್ಠಾಪನೆಗೊಂಡಿರುವಂತಹ ನಮ್ಮ ರಾಮ ಮಂದಿರನ, ನಮ್ಮ ರಾಮದೇವ್ರನ್ನ ನೋಡ್ತಾ ಇದ್ದೀರಿ. ನಮ್ಮ ಗುರುರಾಯರ ಮೂಲ ರಾಮ ದೇವರ ದರ್ಶನ ನೀವು ಮಾಡ್ಕೊಳ್ತಾ ಇದ್ದೀರಿ. ಇದು ಮೇಲ್ಗಡೆ ಒಂದು ದೊಡ್ಡ ಫೋಟೋ ಹಾಕಿದ್ದಾರೆ. ಎಷ್ಟು ಲಕ್ಷಣ ಕಾಣಿಸ್ತಾ ಇತ್ತು ಅಂದರೆ ಮೇಲ್ಗಡೆ ಕೂಡ ನಿಮಗೆ ತೋರಿಸ್ತೀನಿ ಹೋಗಿ. ಹಾಗೆ ಕಳಸ ಪ್ರತಿಷ್ಠಾಪನೆ ಕೂಡ ಆಗಿದೆ. ಮೇಲ್ಗಡೆ ಹೋಗಿ ನೋಡ್ಕೊಂಬರೋಣ. ಸೆಕೆಂಡ್ ಫ್ಲೋರ್ ಆಗುತ್ತೆ ಮೇಲ್ಗಡೆ ಹೋಗೋದಕ್ಕೆ. ನಾಮಸ್ಮರಣೆ ಮಹಾಮಂಗಳಾರತಿ ಅಂದರೆ ಮಂಗಳಾರತಿ ತಗೊಂಡು ಹಂಗೆ ಒಂದು ದರ್ಶನ ಮಾಡಿದೆ. ಇದೇ ರೋಡಲ್ಲಿ ಪ್ರತಿನಿತ್ಯ ಓಡಾಡ್ತಾ ಇರೋದು ನಾವು. ಆದರೆ ನಾನು ಒಳಗಡೆ ಇದೇ ಫಸ್ಟ್ ಬಂದಿದ್ದು. ಅಂದರೆ ಇವಾಗ ಪ್ರತಿಷ್ಠಾಪನೆ ಅಂದರೆ ಇನಾಗ್ರೇಷನ್ ಅಂದರೆ ಉದ್ಘಾಟನೆ ಆಗ್ತಾ ಇದೆ ದೇವಸ್ಥಾನ. ಶ್ರೀರಾಮ ಮಂದಿರ ಮುಂಚೆ ಚಿಕ್ಕದಾಗಿತ್ತು, ಅದನ್ನು ಡೆಮಾಲಿಷ್ ಮಾಡಿ ಒಂದು 2-3 ಫ್ಲೋರ್ ಬಿಲ್ಡಿಂಗ್ ಆಗಿದೆ. ತುಂಬಾ ಒಂದು ನೋಡೋದಕ್ಕೆ ಖುಷಿ ಆಗುತ್ತೆ ಹಾಗಿದೆ. ಬನ್ನಿ ಮೇಲ್ಗಡೆ ಹೋಗಿ ಗೋಪುರ ಅಂದರೆ ಕಳಸ ನೋಡೋಣ. ಎಲ್ಲರೂ ಹೋಗ್ತಿದ್ರು ಜನ. ಸೆಕೆಂಡ್ ಫ್ಲೋರಲ್ಲಿ ಹೋಗಿ ಯಾವುದೇ ಹೊಸ ದೇವಸ್ಥಾನ ಕಳಸ ಪ್ರತಿಷ್ಠಾಪನೆ ಇಲ್ಲದೇ ದೇವಸ್ಥಾನ ಆಗಲ್ಲ ಅಲ್ವಾ. ಕಳಸ ದರ್ಶನ ಬಹಳ ಮುಖ್ಯ ಅನಿಸುತ್ತಲ್ವ. ನೋಡಿ, ಪಟ್ಟಾಭಿಷೇಕ ಆಗಿರುವಂತಹ ಒಂದು ಫೋಟೋ ಶ್ರೀರಾಮ ಸೀತಾರಾಮ ಒಟ್ಟಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ರಿಯಲಿ ನೋಡೋದಕ್ಕೆ ಇನ್ನೂ ಚೆಂದ ಅನ್ನಿಸ್ತಿತ್ತು, ವಿಡಿಯೋ ಫೋಟೋಗಿಂತನೂ ಸಹ ಅಂತ ಹೇಳಬಹುದು. ಎಲ್ಲರೂ ನಾಮಸ್ಮರಣೆ ಮಾಡ್ಕೊಳ್ಳಿ. ಶ್ರೀರಾಮನ ಒಂದು ನಾಮಸ್ಮರಣೆ ಅದ್ಭುತ ಅಂತ ನಾನು ಹೇಳ್ತೀನಿ. ಹೀಗೆ ಮೇಲ್ಗಡೆ ಇನ್ನೊಂದು ಫ್ಲೋರ್ಗೆ ಹೋಗಬೇಕು. ಮೇಲ್ಗಡೆ ಹೋಗಿ ನೋಡ್ಕೊಂಡು ಬರೋಣ ಕಳಸನ. ನೋಡಿ, ನಾನು ಮೇಲ್ಗಡೆ ಬಂದೆ. ನೀವು ಕೂಡ ನಮಸ್ಕಾರ ಮಾಡ್ಕೊಳ್ಳಿ, ನಾಮಸ್ಮರಣೆ ರಾಮನ ನೆನೆಸ್ಕೊಳ್ಳಿ, ಶ್ರೀರಾಮನ. ನೋಡಿ, ಇದು ಕಳಸ. 3 ಕಳಸ ಇಲ್ಲಿ ಮೇಲ್ಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಮುಂಭಾಗದಲ್ಲಿ ಆರ್ಕೆಸ್ಟ್ರಾ ಕೂಡ ನಡೀತಾ ಇತ್ತು. ಅದಕ್ಕೋಸ್ಕರ ಮ್ಯೂಟ್ ಮಾಡಿಕೊಂಡೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಏನನ್ನಿಸ್ತು ಇವತ್ತಿನ ವಿಡಿಯೋ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಊರುಗಳ ಕಡೆ ಎಷ್ಟು ಜನ ಕಮೆಂಟ್ ಮಾಡ್ತಿರೋ, ಯಾವ್ಯಾವ ಊರು ನಿಮ್ಮದು ಅಂತ ಹೇಳಿ ಕಮೆಂಟ್ ಮಾಡಿ. ಜೊತೆಗೆ ಎಲ್ಲಿಂದ ನೋಡ್ತಾ ಇದ್ದೀರಿ ಅಂತಲೂ ಸಹ ಗೊತ್ತಾಗುತ್ತೆ. ಹಾಗೆ ರಾಮನವಮಿ ನೀವು ಹೇಗೆಲ್ಲ ಆಚರಣೆ ಮಾಡಿದಿರಿ ಅಂತಲೂ ಸಹ ನನಗೆ ತಿಳಿಸಿ. ನಾನೀಗ ಮತ್ತೆ ಸೆಕೆಂಡ್ ಫ್ಲೋರಿಂದ ಕೆಳಗಡೆ ಇಳಿದು ಬರ್ತಾ ಇದ್ದೀನಿ. ವಿಡಿಯೋ ಹಾಗೆ ಒಂದು ಪುಟ್ಟ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. 3 ದಿನದಿಂದನೂ ಸಹ ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಕೂಡ ಇದೆ. ನಾಳೆ ಅಂದರೆ ನಾನು ವಿಡಿಯೋ ಮಾಡಿದ್ದು ಗುರುವಾರ ಅಲ್ವಾ, ಶುಕ್ರವಾರ ತುಂಬ ಇನ್ನೂ ಗ್ರ್ಯಾಂಡಾಗಿ ಒಂದು ಕಾರ್ಯಕ್ರಮ ಇರುವಂಥದ್ದು. ಜನ ಬಂದು ಹೋಗ್ತಾನೇ ಇದ್ದರು. ಇವತ್ತಿಗಿಂತ ನಾಳೆಗೆ ತುಂಬ ಜನ ರಶ್ ಇರುತ್ತೆ ಅಂತ ಅಂದ್ಕೊಂಡೆ. ನಾನು ಹೋಗಿದ್ದು ಗುರುವಾರ ರಾತ್ರಿ ಅಲ್ವಾ, ಶುಕ್ರವಾರ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೇಲ್ಗಡೆ ಎಲ್ಲರೂ ಇಲ್ಲಿ ಬಂದು ರಾಮನ ದರ್ಶನ ಮಾಡಿಕೊಂಡು ಮೇಲ್ಗಡೆ ಹೋಗಿ ಕಳಸ ದರ್ಶನ ಮಾಡ್ಕೊಂಡು ಬರ್ತಿದ್ರು. ಬಂದ ಜನ ಎಲ್ಲರೂ ಸಹ. ಇಲ್ಲೇ ಗೊತ್ತಾಗ್ತಾ ಇದೆ, ಪಕ್ಕದಲ್ಲಿ ಗಣಪತಿ, ಮಧ್ಯದಲ್ಲಿ ರಾಮ ಸೀತಾರಾಮ, ಪಕ್ಕದಲ್ಲಿ ಆಂಜನೇಯನ ಮೂರ್ತಿ ಇರುವಂಥದ್ದು. 3 ಗೋಪುರ ಅಂದರೆ 3 ಗರ್ಭಗುಡಿ ಇಲ್ಲಿ ಬರಬಹುದು ಅಂತ ಅಂದ್ಕೊಳ್ತಾ ಇದ್ದೀನಿ. ಹೊರಗಡೆಯಿಂದ ಒಂದು ವ್ಯೂ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಿ. ಇಲ್ಲೇ ಎದುರುಗಡೆ ಇದು ಮುಖ್ಯ ರೋಡ್ ಬರುತ್ತೆ. ಆರ್ಕೆಸ್ಟ್ರಾ ಕಾರ್ಯಕ್ರಮ ಕೂಡ ನಡೀತಾ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ನನ್ನ ಜೊತೆ ಜಶ್ವಂತು ಕೂಡ ಬಂದ. ಹಾಗೆ ಪ್ರಸಾದ ವಿತರಣೆ ಆಗ್ತಾ ಇತ್ತು, ಅವನು ತಗೊಂಡ ಜಶ್ವಂತು. ಅದರಲ್ಲೇ ಒಂದು ತುತ್ತು ನಾನು ತಗೊಂಡೆ. ನೈಟು ನಾನು ಚಪಾತಿ ತಿನ್ನೋದ್ರಿಂದ ಇಲ್ಲಿ ಅನ್ನ ಸಾಂಬಾರು ಎಲ್ಲ ಇತ್ತು. ಒಂದು ತುತ್ತು ಜಶ್ವಂತ್ ತಟ್ಟೆಲಿ ಹಾಗೆ ತಗೊಂಡೆ.
ಪ್ರಸಾದ ಯಾವುದೇ ದೇವಸ್ಥಾನದಲ್ಲಿ ನೀವು ಪ್ರಸಾದ ತಗೊಳ್ತೀರಿ, ತಿನ್ನುವಾಗ ನೋಡಿ ಸ್ವಾಮಿ ಒಂದು ಶಕ್ತಿ ಖಂಡಿತ ಇರುತ್ತೆ ಅಂತ ಹೇಳಬಹುದು. ಇದು ಶುಕ್ರವಾರ ಮಾರನೇ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಮನೆ ಮುಂಭಾಗದಲ್ಲಿ ಎಲ್ಲರೂ ರಂಗೋಲಿ ಹಾಕ್ತಾಯಿದ್ರು. ಅದೆಷ್ಟು ಚೆಂದ ರಂಗೋಲಿಗಳು ಹಾಕ್ತಾಯಿದ್ರು ಅಂದರೆ ಎಲ್ಲ ಫ್ರೀ ಹ್ಯಾಂಡ್ಸು. ನೋಡಿ ಇವರು ಎಷ್ಟು ಏಜ್ ಆಗಿರೋರು, ಅವರ ಒಂದು ಕೈ ಚಳಕ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿಗಳನ್ನ, ಈ ರೋಡ್ ಪೂರ್ತಿ ಅಷ್ಟೇ ಎಲ್ಲ ದೊಡ್ಡ ದೊಡ್ಡ ರಂಗೋಲಿಗಳು. ಅದು ನೋಡಿದ ತಕ್ಷಣವೇ ನಾನು ಕೆಳಗಡೆ ಬಂದು ಒಂದು ಕ್ಯಾಪ್ಚರ್ನ ತಗೊಂಡೆ. ಅವರ ಒಂದು ಕೈ ಚಳಕ ನೋಡಿ, ಇವಾಗಲೇ ಹೀಗಲ್ಲ, ಮುಂಚೆ ಎಲ್ಲ ಇನ್ನೂ ಯಾವ ರೀತಿಯವರು ರಂಗೋಲಿಗಳನ್ನ ಹಾಕ್ತಾಯಿದ್ರು, ಹೇಗೆ ಕಲ್ತಿರಬಹುದು ಅಂತ ಹೇಳಿ. ಎಲ್ಲ ಫ್ರೀ ಹ್ಯಾಂಡ್ಸು, ಚುಕ್ಕಿ ಇಟ್ಟೋದಕ್ಕಿಂತ ಎಲ್ಲ ಫ್ರೀ ಹ್ಯಾಂಡ್ಸಲ್ಲೇ ರಂಗೋಲಿಗಳನ್ನ ಹಾಕ್ತಿದ್ದಾರೆ. ಇವರು ಏನು ಹೆಜ್ಜೆ ರಂಗೋಲಿ ಹಾಕ್ತಿದ್ದಾರಲ್ಲ, ತುಂಬ ಚುರುಕಾಗಿ ಕೆಲಸ ಮಾಡ್ತಾರೆ. ನೀವು ಅವ್ರನ್ನ ನೋಡಿಬಿಟ್ರೆ ಅವ್ರ ಮುಂದೆ ನಮ್ಮದು ಏನೂ ಅಲ್ಲ ಅಂತ ಹೇಳಬಹುದು. ಏನೋ ಮಾಡ್ತಾಯಿದ್ದೀವಿ, ನನಗೆ 50 ವರ್ಷ 55 ವರ್ಷ, ನಾನೇನೋ ಮಾಡ್ತಾಯಿದ್ದೀನಿ ಅಂತ ಎಲ್ಲ ಕೆಲವರು ಬೀಗ್ತಾರಲ್ವ. ನೋಡಿ ಇವರು ದಿನಕ್ಕೆ ಒಂದು 15ರಿಂದ 20 ಸಣ್ಣ ಮಕ್ಕಳಿಗೆ ಸ್ನಾನ ಮಾಡಿಸ್ತಾರೆ ಈ ಹೆಜ್ಜೆ. ಮತ್ತು ಈ ರೀತಿ ಎಲ್ಲರೂ ಮನೆ ಮುಂಭಾಗದಲ್ಲಿ ರಂಗೋಲಿ ಅದೆಷ್ಟು ಚೆನ್ನಾಗಿ ಹಾಕ್ಕೊಡ್ತಾರೆ ಹಬ್ಬ ಹರಿದಿನಗಳಲ್ಲಿ ಅಂದರೆ ತುಂಬ ಚುರುಕಾಗಿ ಕೆಲಸ ಮಾಡ್ತಾರೆ. ಸುಸ್ತು ಅನ್ನೋದೇ ಅವರಲ್ಲಿ ಕಾಣಿಸೋದಿಲ್ಲ. ಅಷ್ಟು ಆ್ಯಕ್ಟಿವ್ ಆಗಿ ಎಷ್ಟೇ ಕಿಲೋಮೀಟರ್ ಅವ್ರು ನಡ್ಕೊಂಡು ಓಡಾಡ್ತಾರೆ. ನೋಡಿ ನಿಜವಾಗ್ಲೂ ಅದೃಷ್ಟವಂತರು. ಒಂದು ಬಿಸಿಲಲ್ಲಿ 1 ಕಿಲೋಮೀಟ್ರ್ ಸಹ ನಡ್ಕೊಂಡು ಬರ್ತಾರೆ ಅಂದರೆ ಅವರ ಆರೋಗ್ಯ ಅವರ ಒಂದು ಅದ್ಭುತ ಅಂತ ಹೇಳಬಹುದು. ಈಗಿನ ಒಂದು ಶ್ರೀಮಂತಿಕೆ ಅಂದರೆ ಆರೋಗ್ಯನೇ ಅಲ್ವಾ. ಒಂದು 10 ನಿಮಿಷ ನಮಗೆ ನಡೆಯೋಕ್ಕಾಗಲ್ಲ. ನೋಡಿ ಅವರು ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ಓಡಾಡ್ತಾರೆ ಅಂದರೆ ನಿಜವಾದ ಶ್ರೀಮಂತರು ಅವರು. ಏನಂತೀರಿ ನೀವು? ನನಗಂತೂ ತುಂಬ ಖುಷಿ ಆಗುತ್ತೆ. ನಾನು ಭಗವಂತ ಮುಂದೆ ನಿಂತ್ಕೊಂಡಾಗ ಕೇಳೋದಷ್ಟೇ, ಆರೋಗ್ಯ ಕೊಡು ತಂದೆ. ನಮ್ಮ ದೇಹ ಮನಸ್ಸು ಆರೋಗ್ಯವಾಗಿರಬೇಕು, ದೇಹ ಆರೋಗ್ಯವಾಗಿರಬೇಕು. ಅದೇ ಶ್ರೀಮಂತಿಕೆ ಅಂತ ನಾನು ಈಗಿನ ವರ್ತಮಾನಕ್ಕೆ ಅಂದರೆ ಈಗಿನ ಕಾಲಕ್ಕೆ ಅದೇ ಚಿನ್ನ ಅಂತ ಹೇಳ್ಬೋದು. ಆರೋಗ್ಯನೇ ಭಾಗ್ಯ ಅಂತ ಹೇಳಬಹುದಲ್ವಾ. ಏನಂತೀರಿ ಈ ಅಭಿಪ್ರಾಯಕ್ಕೆ? ಕಮೆಂಟ್ ಮೂಲಕ ತಿಳಿಸಿ. ರಂಗೋಲಿ ಹೇಗಿದೆ ಅಂತ ಕೂಡ ತಿಳಿಸಿ. ಪೂರ್ತಿ ರೋಡೆಲ್ಲ ಹೀಗೆ ದೊಡ್ಡ ದೊಡ್ಡ ರಂಗೋಲಿಗಳು ಹಾಕಿದ್ದಾರೆ. ನೋಡೋಕ್ಕೆ ಒಂಥರ ಚೆಂದ ಅನ್ನಿಸ್ತಾ ಇತ್ತು, ಮನಸ್ಸಿಗೆ ಒಂದು ಖುಷಿ ಕೊಡ್ತು ನೋಡಿದ ತಕ್ಷಣ ಅಲ್ವಾ. ನಿಮಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ನಾನು ಸ್ನಾನ ಎಲ್ಲ ಮಾಡಿ ಮನೆಯಲ್ಲಿ ತುಂಬ ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕೋಸಂಬರಿ ಮಾಡಿದ್ದೀನಿ, ಮಜ್ಜಿಗೆ ಪಾನಕ ಮಾಡಿದ್ದೀನಿ, ಅಂದರೆ ಕರ್ಬೂಜ ಹಾಕಿ ಪಾನಕ ಮಾಡಿದ್ದೀನಿ. ತಿಂಡಿಗೆ ಬಂದು ಟೊಮೊಟೊ ಬಾತ್ ಮಾಡಿ ಮೊಸರು ರಾಯ್ತ ಮಾಡಿದ್ದೀನಿ. ದೇವರಿಗೆ ನೈವೇದ್ಯ ಇಟ್ಟು ತಿಂಡಿ ಅಂದರೆ ಟೊಮೊಟೊ ಬಾತ್ ಮಾಡಿ ಇಷ್ಟನ್ನ ಮಾಡಿಕೊಂಡೆ. ಯಾಕೋ ಮನಸ್ಸಿಗೆ ನಮ್ಮ ಮನೆಯವರು ತುಂಬ ನೆನಪಿಗೆ ಬಂದರು. ರಾಮ ನವಮಿ ಅಂದರೆ ತುಂಬ ಸಡಗರ ಸಂಭ್ರಮದಿಂದ ನನ್ನ ತಂದೆ ಮನೆಯಿಂದಾಗಲೂ ಕೂಡ ನಾವು ತುಂಬ ಚೆನ್ನಾಗಿ ಮಾಡಿರುವಂಥದ್ದು. ಅಂದರೆ ನಮ್ಮ ತಂದೆಗೆ ಮನೆ ದೇವರು ಬಂದು ಶ್ರೀರಾಮ. ಅಲ್ಲೂ ಕೂಡ 100 ಜನಕ್ಕೆ ಮಜ್ಜಿಗೆ ಪಾನಕ ಕೊಡ್ತಾಯಿದ್ವಿ. ಆಯಿತಾ, ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.